ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಭಾಗಿಯಾದಂತಹ ಆರೋಪಿಗಳ ಕುಟುಂಬಸ್ಥರ ಕಣ್ಣೀರ ಕಥೆಯನ್ನು ನಾವು ನಿಮಗೆ ಹೇಳ್ತಾ ಇದ್ವಿ. ಜಗ್ಗು ರವಿ ಅವರ ಕುಟುಂಬಸ್ಥರು ದರ್ಶನ್ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇರೋದನ್ನ ತಿಳಿಸ್ತಾ ಇದ್ವಿ. ಇನ್ನು A8 ರವಿ ಅತ್ತೆ ಶಂಕ್ರಮ್ಮ ದರ್ಶನ್ ವಿರುದ್ಧ ಕಿಡಿ. ರವಿ ಪತ್ನಿ ಕವಿತಾ ತಾಯಿ ಶಂಕ್ರಮ್ಮ ನಿಗಿ ಕೆಂಡ. ಮನೆಗೆ ಆಸರೆಯಾಗಿದ್ದಂತಹ ಅಳಿಯನನ್ನ ಕೊಲೆ ಕೇಸ್ನಲ್ಲಿ ಸಿಲುಕಿಸಿದ್ದಾರೆ. ರೇಣುಕಾಸ್ವಾಮಿಯನ್ನ ಕೊಂದಂತೆ ದರ್ಶನ್ ಅನ್ನು ಕೂಡ ಕೊಲ್ಲಬೇಕು. ಅಪ್ಪ ಸತ್ತೆ ಅಂದ್ರೂ ಕೂಡ ಬಿಡಬಾರದು. ಸ್ವಾಮಿಯನ್ನ ಕೊಂದಂತೆ ಕೊಲ್ಲಬೇಕು ಅಂತ ಹೇಳಿದ್ದಾರೆ ಶಂಕ್ರಮ್ಮ. ಈ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರವಿ ಅವರ ಅತ್ತೆ ಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಆಗಿರುವಂತಹ ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ A8 ಆಗಿರುವಂತಹ ರವಿ ಅವರ ನಿವಾಸದ ಬಳಿ ಇದೀವಿ. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರವಿ ಅವರ ಅತ್ತೆ ಶಂಕ್ರಮ್ಮ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ನಾನು ಮಾತನಾಡಿಸ್ತೀನಿ. ಅಮ್ಮ, ಏನು ಈ ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಕೇಸಲ್ಲಿ ನಿಮ್ಮ ಅಳಿಯ ಕೂಡ ಆರೋಪಿಯಾಗಿದ್ದಾರೆ, ಏನು ಹೇಳ್ತೀರಾ? ಇಲ್ಲ ಸರ್, ನಮ್ಮ ಅಳಿಯ ಅಂಥ ಕೊಲೆ ಕೇಸ್ಗೆ ಹೊಣೆ ಇಲ್ಲ. ಅವನೇನೋ ಬಾಡಿಗೆ ಬರುತ್ತೆ ಅಂತ ಆಸೆಗಾಗಿ ಹೋಗಿದ್ದಾನೆ. ಅವನು ಕೊಲೆ ಕೇಸ್ನೂ ಅಲ್ಲ, ಇಲ್ಲಿನೂ ಊರಾಗೂ ಅಂತಾನಲ್ಲ. ಅಂಥ ಧರ್ಮಿಷ್ಠಗೆ ಇಂಥದ್ದು ದೊಡ್ಡದನ್ನ ಮಾಡಿರೋ ಇದನ್ನು ಬಡವ್ರ ಮಕ್ಕಳನ್ನ ಕರ್ಕೊಂಡೋಗಿ ಅವರಮ್ಮ ನೋಡಿದರೆ ಇದು ಕ್ಯಾಂಟಿ ಚಾಪು ಏನು ಮಾಡ್ತೀವಿ ಮಕ್ಕಳು ಮರಿ ಸಣ್ಣರನ್ನ ಹೊಲ ಇತ್ತು ಮಾರ್ದ, ಮನೆ ಕಟ್ಕೊಂಡ, ಹೆಣ್ಮಕ್ಳೆಲ್ಲ ಮದುವೆ ಮಾಡಿದ. ಆ ಕಾರಣಕ್ಕೆ ಜೀವನ ಮಾಡ್ಬೇಕು. ಅವ್ರು ಬಾಡಿಗೆ ಬರ್ತೈತೆ ಹೋದ ಅಷ್ಟೇ. ಹೊಟ್ಟೆಪಾಡಿಗೆ ಹೋದವರು ಈ ಥರ ಹಿಂಗೆ ಕೊಲೆ ಆರೋಪಿ ಆಗಿದ್ದಾರೆ. ಈಗ ಈ ಒಂದು ಜೀವನ ನಡೆಸೋದು ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮನೆಯಲ್ಲಿ? ಅವನು ಕಾರಣಕ್ಕೆ ಹೋಗ್ಬೇಕು, ಬಾಡಿಗೆ ತರಬೇಕು, ಜೀವನ ಮಾಡಬೇಕು. ಏನಿಲ್ಲ, ಹೊಲ ಇದ್ದದ್ದೆಲ್ಲ ಮಾರಿದ, ಮನೆ ಒಂದು ತಂಗಿಯರು ಮದುವೆ ಮಾಡಿದ, ಎಲ್ಲ ಇದು ಮಾಡಿ ಆ ಕಾರ್ ಒಂದು ಇಟ್ಕೊಂಡಿದ್ದಾನೆ. ಆ ಕಾರ್ನಾಗೆ ಜೀವನ ಅಂತ ಅವನಿಗೆ. ಅವನು ಕೊಲೆಗಾರ ಅಲ್ಲ, ಏನೂ ಅಲ್ಲ. ಅವನು ಭಾರಿ ಒಳ್ಳೆಯರು. ಈ ಜನ ಸೇರ್ಕೊಂತಿದ್ರು. ಅವ್ನು ಕೆಟ್ಟನಾಗಿದ್ದು ಹಿಡ್ಕೊಂಡು ಹೋಗ್ಲಿ ಹೇಳು ಅಂತಿದ್ದಿ, ನಾನೇ ಅಂತಿದ್ದಿ ಮುಂದಾಗಲಿ ಅಂತ. ನಾಗವತ್ತಿಗೆ ಎಲ್ಲ ಜನ ಒಂದು ತಲೆ ಎತ್ತಿ ಒಬ್ಬನ ಹೆಣ್ಮಕ್ಳನ್ನ ಮಾತಾಡಿಸ್ತಾನೆ. ನನ್ನ ಅವನು ಇದಲ್ಲ, ಅವನ ಕೆಲಸ ಏನೋ, ಅವನೇನೋ ಅವ್ನ ಡ್ಯೂಟಿ ಏನೋ. ಸಣ್ಣ ಮಕ್ಕಳು ಅಂದ್ರೆ ಬಾಡಿಗೆ ಅಂತ ಕರ್ಕೊಂಡು ಈ ಕೊಲೆ ಕೇಸಲ್ಲಿ ಸಿಲುಕಿಸಿದಾರೆ. 5 ಲಕ್ಷ ಕೊಟ್ಟಿದೀವಿ ಅಂತ ಬೇರೆ ಆರೋಪ ಹೇಳ್ತಿದ್ದಾರೆ, ಏನು ಹೇಳ್ತೀರಾ? ಇಲ್ಲ ಅವನು 5 ಲಕ್ಷ ತಗನ ಮಗ ಅಲ್ಲ, ತಗನ ಮಗನೇ ಅಲ್ಲ. ಇಡೀ ಎಲ್ಲ ಕೇಳ್ರಿ, ತಗನ ಮಗನೇ ಅಲ್ಲ. ಅವನು ದುಡ್ಡಿಗೆ ಆಸೆ ಮಾಡೋ ಮಗ ಅಲ್ಲ. ಅವನು ಇದ್ದಿದ್ದೇ ಅಡು ಆಸ್ತಿ ಕಳೆದು ಕೊಟ್ಟಂಥ ಪುಣ್ಯಾತ್ಮರಿಗೆ ಕೊಟ್ಟು ತಂಗಿಯರ್ದು ಎಲ್ಲ ಮದುವೆ ಮಾಡಿ ಅವನು ಅಂಥ ಹೊಲನ ಕಳೆದದಾನ ಅಂದ್ರೆ ಅವ್ನು ದುಡ್ಡಿಗೆ ಆಸೆ ಮಾಡ್ತಾನೆ ಸ್ವಾಮಿ. ಅವರಮ್ಮ ಪಾಪಕ್ಕೆ ಇದು ಓಡಾಡಂಗಿಲ್ಲ, ಏನಿಲ್ಲ. ಆ ಕಾರಣಕ್ಕೆ ಜೀವನ, ಆ ಕಾರಣಕ್ಕೆ ಬಿಟ್ಟರೆ ಇನ್ನೇನು ಜೀವನ ಇಲ್ಲ. ಸಣ್ಣ ಮಕ್ಕಳು ಮನೆಗೆ ಆಧಾರ ಸ್ತಂಭ ಆಗಿದ್ದಮ್ಮ. ಈಗ ಮಕ್ಕಳು ಫೀಸ್ ಕಟ್ಟೋದಕ್ಕೂ ಕೂಡ ಕಷ್ಟ ಆಗಿದೆ ಅಂತ ಪರಿಸ್ಥಿತಿ ಕೇಳ್ಬಂತು, ಏನು ಹೇಳ್ತೀರಿ? ಪರಿಸ್ಥಿತಿ ಆಗೈತೆ ಕಷ್ಟ ಆಗೈತೆ ಪರಿಸ್ಥಿತಿ. ಈಗ ಮತ್ತೆ ಅವನು ಹೋಗಿ ಅಲ್ಲಿ ಸೇರ್ಕೊಂಡ ಅಂದ್ರೆ ಪರಿಸ್ಥಿತಿ ಮತ್ತೆ ಏನು ಮಾಡಬೇಕು? ಸಣ್ಣ ಮಕ್ಕಳು ಎದ್ದು ಬೆಳಗ್ಗೆ ಸಾಯಂಕಾಲ ಬಂದು ಇದು ಮಾಡ್ತಿದ್ದ, ಡ್ಯಾಡಿ ಅಮ್ಮ ಡ್ಯಾಡಿಗೆ ಇದು ಮಾಡಮ್ಮ ಫೋಟೋದಾಗ ನೋಡ್ತೀವಮ್ಮ ಅಂತಾರೆ ಏನು ಮಾಡ್ಬೇಕು ಸರ್? ಹೇಳು ಸರ್, ಸಣ್ಣ ಮಕ್ಕಳು ಇಟ್ಕೊಂಡು ಜೀವನ ಹೇಗೆ ಮಾಡಬೇಕು ಹೇಳು? ಇವಂತ ಕರ್ಕೊಂಡೋಗಿ ಮತ್ತೆ ಬಾಡಿಗೆ ಬರ್ತೈತನ್ನ ಆಸೆಗಾಗಿ. ನನ್ನ ಅಳಿಯ ಕೊಲೆಗಾರನೇ ಅಲ್ಲ. ಬೇಕಿದ್ರೆ ನಮ್ಮನ್ನು ಕರ್ಕೊಂಡೋಗಿ ಹೇಳಿಟ್ಲಿ, ಕೊಲೆಗಾರನೇ ಅಲ್ಲ. ನಿಜವಾಗೂ ನನ್ನ ಅಳಿಯ ಅಂತ ನಲ್ಲೇ ಅಲ್ಲ. ನೋಡೋಣಂದ್ರೆ ಒಳಕ್ಕೆ ಬಿಡಲಿಲ್ಲ ಅಲ್ಲ ನೋಡೋಣಂದ್ರೆ ಒಳಕ್ಕೆ ಬಿಡಲಿಲ್ಲ. ಇದಿಷ್ಟು ಏನು A8 ಆಗಿರುವಂಥ ರವಿ ಅವರ ಅತ್ತೆಯವರ ಶಂಕ್ರಮ್ಮ ಅವರ ಆಕ್ರೋಶದ ಮಾತು. ಕ್ಯಾಮ್ರಾಮನ್ ಅರ್ಜುನ್ ಜೊತೆ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.